ಅದೇ ನಾನ್ ಮಾಡಿದ್ರೆ ಬಿದೋಗ್ತೀಯಾ ಅಂತೀರಾ. ಏಯ್ ನೀನಿನ್ನ ಚಿಕ್ಕವನ್ ಕಣ. ಚಿಕ್ಕವನ ಹಂಗಂದ್ರೆ ಎತ್ಕೊಂಡೋಗು. ಏಯ್ ಈ ಚಿಕ್ಕ ವಯಸ್ಸಿಗೆ ಎಷ್ಟೊಂದು ಮಾತಾಡ್ತೀಯೋ. ಅವಳು ನಿಮ್ಮ ಅಕ್ಕ ಕಣೋ, ಗೌರವ ಕೊಟ್ಟು ಮಾತಾಡೋ. ಗೌರವ ಇರೋದಕ್ಕೇನೆ ಎತ್ಕೋ ಅಂತ ಕೇಳ್ತಿರೋದು, ಇಲ್ಲ ಅಂದ್ರೆ ಎಗರ್ಬಿಟ್ಟು ಹೆಗ್ಲ ಮೇಲೆ ಕುತ್ಕೋತಿದ್ದೆ. ಓಹೋ, ಇವಳು ವಿಕ್ರಮ, ನೀನು ಬೇತಾಳ. ಬೇತಾಳ ಅದ್ಯಾವ ಮ್ಯೂಸಿಕಲ್ ಬರುತ್ತೆ? ತಾತ ಇವನು ಬೇತಾಳ ಅಂದ್ರೆ ತಾಳ ಅನ್ಕೊಂಡ್ಬಿಟ್ಟಿದ್ದಾನೆ. ಏ ಬೇತಾಳ ಅಂದ್ರೆ ಈ ಭೂತ ದೆವ್ವ ಅಂತಾರಲ್ಲ ಅದು. ಹೌದಾ? ಮತ್ತೆ ವಿಕ್ರಮ ಅಂದ್ರೆ? ವಿಕ್ರಮ ರಾಜ, ವಿಕ್ರಮ್ ಬೇತಾಳ ಅದೊಂದು ಕತೆ. ಅದರಿಂದ ತಿಳ್ಕೊಳ್ಳೋದು ಬೇಕಾದಷ್ಟಿದೆ ಕಣೋ. ಹೌದಾ ತಾತ? ಹಾಗಾದ್ರೆ ಇವತ್ತಿಂದ ವಿಕ್ರಮ ಬೇತಾಳ ಕತೆ ಸ್ಟಾರ್ಟ್ ಮಾಡಿ. ನಾ ಮಲ್ಗಕ್ಕೂ ಮುಂಚೆ ನನ್ನ ಕತೆ ಕೇಳೇ ಮಲ್ಕೋತೀನಿ. ನೀನೇನೋ ಕತೆ ಕೇಳಿ ಮಲ್ಕೊಂಡ್ಬಿಡ್ತೀಯಪ್ಪ, ಆದ್ರೆ ಬೇತಾಳದ ಕತೆ ಹೇಳಿದ್ಮೇಲೆ ನನ್ನ ಭಯ ಆಗಿ ನಿದ್ದೆ ಬರಲ್ಲ. ತಾತ ನಿಮ್ಗೂ ಭಯ ಆಗತ್ತಾ? ಇಲ್ಲಮ್ಮ, ಸುಮ್ಮನೆ ತಮಾಷೆಗಂತ. ತಾತ ನಿನ್ ತಾತನು ನಿನ್ನ ಕತೆ ಹೇಳ್ತಿದ್ರಾ? ಹೌದಪ್ಪ, ತಾತಂದ್ರೆ ಇರೋದೇ ಕತೆ ಹೇಳಕ್ ತಾನೆ. ಆದ್ರೆ ನಮ್ಮ ತಾತ ತಾಳೆಗರಿಲಿ ಬರೆದ ಕತೆಗಳನ್ನ ಓದಿ ಹೇಳ್ತಾ ಇದ್ರು. ತಾಳೆಗರಿಲಿ ಬರೀತಿದ್ರಾ? ಹಾಗೆಲ್ಲ ಪೇಪರ್ ಕಮ್ಮಿ, ಅದಕ್ಕೆ ಏನೇ ಬರೆದ್ರು ತಾಳೆಗರಿಲಿ ಬರ್ದಿಡ್ತಿದ್ರು. ಇವಾಗ ಅದೆಲ್ ಸಿಗುತ್ತೆ? ನಾನು ನನ್ನ ಕ್ಲಾಸ್ ವರ್ಕು ಹೋಮ್ ವರ್ಕು ಎಲ್ಲ ಅದ್ರಲ್ಲಿ ಬರ್ದು ಮುಂದಕ್ಕೆ ನನ್ನ ಮೊಮ್ಮಕ್ಳಿಗೆ ಅದ್ರಲ್ಲೇ ಪಾಠ ಮಾಡ್ತೀನಿ. ಏ ಶೋರ್ಟ್ ಉದ್ದ ಇಲ್ಲ ಮೊಮ್ಮಕ್ಳಾ? ಇರೋ ಅಮ್ಮಂಗೆ ಹೇಳು. ಬೇಡ ಅಕ್ಕ. ಸುಮ್ಮನೆ ತಮಾಷೆಗೆ ಹಾಗೆ ಮಾತಾಡ್ತಾನಮ್ಮ. ಇವನು ಇಷ್ಟಾದ್ರೂ ಮಾತಾಡ್ತಾನೆ, ಆದ್ರೆ ಇವರಪ್ಪ ದೇವರಂಥ ಮನುಷ್ಯ. ಈಗಿಂದಲೇ ಅಲ್ಲ, ಸಣ್ಣ ಹುಡುಗ ಇದ್ದಾಗ್ಲಿಂದಲೂ ಬಹಳ ಬುದ್ಧಿವಂತ. ಯಾರತ್ರಾರು ಏನಾರು ಕೇಳಿದ್ರೆ ಏನ್ ನೊಂದ್ಕೋತಾರೋ, ಏನ್ ಬೇಜಾರು ಮಾಡ್ಕೋತಾರೋ ಅನ್ನೋ ಭಾವನೆಗಳೆಲ್ಲ ತನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಸುಮ್ಮನೆ ಇರ್ತಿದ್ದ. ಅಂಥವನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ಹೆಮ್ಮೆ ಆಗತ್ತಮ್ಮ. ಅವನ್ ಏನೇ ಕಷ್ಟ ಬಂದ್ರು ಮಕ್ಕಳಿಗೆ ಚೂರು ಕೊರತೆ ಬರದೇ ಇರೋ ಹಾಗೆ ನೋಡ್ಕೊತಾನೆ. ಮಕ್ಕಳು ಅಂದ್ರೆ ಪ್ರಾಣ ಬಿಡ್ತಾನೆ. ಅಂಥವನು ಹೊಟ್ಟೆಲಿ ಹುಟ್ಟೋದಕ್ಕೆ ನೀವು ತುಂಬಾ ಪುಣ್ಯ ಮಾಡಿದ್ರಿ. ಮುಂದಿನ ಜನ್ಮ ಅಂತ ಇದ್ರೆ ನಾನು ಅವನ ಮಗನಾಗಿ ಹುಟ್ಟಿ ಆ ತಂದೆ ಪ್ರೀತಿ ಏನು ಅನ್ನೋದ ಅನುಭವಿಸ್ತೀನಿ ಕಣಮ್ಮ. ತಾತ ಅಮ್ಮನ ಹೋಟೆಲ್ ಹೋಗ್ಬೋದು, ಆದ್ರೆ ಅಪ್ಪನ ಹೋಟೆಲ್ ಅದಂಗ್ ಸಾಧ್ಯ? ಬಾಯ್ ಮುಚ್ಚು. ತಾತ ಒಂದ್ ಬಿಟ್ರೆ ಮಾತಾಡ್ತಾ ಇರ್ತಾನೆ. ನಡೀರಿ ಅಮ್ಮ. ಬಾ. ಇಂದು ಬಾಣಿಗೆಲ್ಲ ಹಬ್ಬ, ಟಡಡನ್ ಡನ್ 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 ಡನ್, ಗಾಳಿ ಗಂಧಕ್ಕೂ ಹಬ್ಬ. ಏನ್ ಶಿವಪ್ರಸಾದ್, ಇಷ್ಟೊಂದು ಖುಷಿಯಾಗಿದ್ಯಾ? ಭಗವಂತ, ಅಫ್ಕೋರ್ಸ್ ಖುಷಿಯಾಗಿದ್ದೀನಿ. ಯಾಕೆಂದ್ರೆ ಒಳ್ಳೆ ಮನ್ಸು ಇರೋದ್ರಿಂದ, ಒಳ್ಳೇದೇ ಆಗುತ್ತೆ ಅಂತ ನಂಬಿರೋದ್ರಿಂದ, ಒಳ್ಳೇದೇ ಆಗ್ತಾ ಇರೋದ್ರಿಂದ ನಾನು ಖುಷಿಯಾಗಿದ್ದೀನಿ. ಒಳ್ಳೆ ಮನ್ಸು ಯಾರಿಗಿದೆ? ಇದೇನ್ ಭಗವಂತ ಹೀಗೆ ಕೇಳ್ಬಿಟ್ಟೆ? ಒಳ್ಳೆ ಮನ್ಸು ನನಗೆ ಇರೋದು. ಯಾಕೆಂದ್ರೆ ಬೇಸಿಕಲಿ ನಾನು ಒಳ್ಳೆಯವನು, ತುಂಬಾ ತುಂಬಾ ಒಳ್ಳೆಯವನು. ಅದಕ್ಕೆ ಖುಷಿಯಾಗಿದ್ದೀನಿ, ಖುಷಿಯಾಗಿರ್ತೀನಿ. ನೀನು ಒಳ್ಳೆಯವನು ಅನ್ನೋ ಮಾತನ್ನ ನಾನು ನಂಬ್ತೀನಿ. ಆದ್ರೆ ಏನು ಭಗವಂತ ಆದ್ರೆ ಅಂತ ಗ್ಯಾಪ್ ಕೊಡ್ತಾ ಇದೆಯಾ? ನಿನ್ನ ನಗು ಸಾಯಿ ಪ್ರಕಾಶ್ ಅವ್ರ ಪಿಕ್ಚರ್ ಅಲ್ಲಿ ಇಂಟರ್ವಲ್ಗಿಂತ ಮುಂಚೆ ಬರೋ ಟ್ವಿಸ್ಟ್ ತರ ಇದೆ. ಇದಕ್ಕೂ ನಗ್ತಾ ಇದೆಯಲ್ಲ ಭಗವಂತ. ಯಾಕೆ ನಾನು ಖುಷಿಯಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ಶಿವಪ್ರಸಾದ್, ಸ್ನೇಹಿತ ಖುಷಿಯಾಗಿದ್ರೆ ನನ್ ಖುಷಿ ದುಪ್ಪಟ್ಟಾಗಲ್ವಾ? ಆದ್ರೆ ಮತ್ತೆ ಆದ್ರೆ ಆಗ್ಲಿಂದ ಆದ್ರೆ ಆದ್ರೆ ಅಂತ ಹೇಳಿ ಹೇಳಿ ಕಮ್ಮಿಂಗ್ ಅಪ್ ಅಲ್ಲಿ ಏನ್ ಬರುತ್ತೆ ಅಂತಾನೂ ತೋರಿಸ್ದೆ. ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದೆಯಲ್ಲ ಭಗವಂತ. ಮೊದ್ಲೇ ನನ್ನ ಮನಸ್ಸು ಹತ್ತಿಗಿಂತಾನೂ ಸ್ಮೂತು, ರವೆ ದೋಸೆಗಿಂತಾನೂ ಜಾಸ್ತಿ ತೂತು. ಈಗ ತಾನೇ ನಿನ್ ಮನ್ಸು ತುಂಬಾ ಚೆನ್ನಾಗಿದೆ ಅಂತ ಹೇಳ್ದೆ, ಆಗ್ಲೇ ಕೆಟ್ಟೋಗ್ಬಿಡ್ತಾ? ಅದ್ ಹಾಗಲ್ಲ ಭಗವಂತ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಯಾವಾಗ್ಲೂ ಹೇಳ್ತಿರ್ತೀಯ ತಾನೆ. ಬೇಸಿಕಲ್ಲಿ ನಾನು ಒಳ್ಳೆಯವನು, ನಾನು ಒಳ್ಳೇದೇ ತಾನೇ ಆಗ್ಬೇಕು. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ, ಆ ಮಾತಲ್ಲಿ ಸುಳ್ಳಿಲ್ಲ. ಆದ್ರೆ ಒಳ್ಳೇದು ಅತಿ ಆದ್ರೆ ಏನಾಗುತ್ತೆ? ಹಾ, ಇದಕ್ಕೆ ನನಗೆ ಆನ್ಸರ್ ಗೊತ್ತು. ಒಳ್ಳೆತನ ಅತಿ ಆದ್ರೆ ಅತಿಯಾಗ ಒಳ್ಳೇದಾಗುತ್ತೆ. ನಿನ್ನ ಉತ್ತರ ತಪ್ಪಾಗಿದೆ. ಒಳ್ಳೆತನ ಅತಿ ಆದ್ರೆ ಕೆಟ್ಟದಾಗೋ ಸಾಧ್ಯತೆ ಹೆಚ್ಚು. ಭಗವಂತ, ನೀನು ಮ್ಯಾಜಿಕ್ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು.
ಆದ್ರೆ ಲಾಜಿಕ್ ಇಲ್ಲದೆ ಮಾತಾಡ್ತೀಯ ಅಂತ ಇವತ್ತು ಗೊತ್ತಾಯ್ತು. ಅಲ್ಲ, ಅತಿಯಾದ ಒಳ್ಳೆತನದಿಂದ ಹೇಗೆ ಕೆಟ್ಟದಾಗುತ್ತೆ? ಹಾಗಿದ್ಮೇಲೆ ಒಳ್ಳೆತನಕ್ಕೆ ಬೆಲೆನೇ ಇಲ್ವಾ? ಒಳ್ಳೆತನಕ್ಕೆ ಬೆಲೆ ಇಲ್ಲ, ಆದ್ರೆ ಅತಿಯಾದ ಒಳ್ಳೆತನಕ್ಕೆ ನೀನ್ ಬೆಲೆ ತೆರಬೇಕಾದಿತ್ತು. ನಿನ್ನ ಮಾತು ಪಿಕ್ಚರ್ ಸ್ಟಾರ್ಟಿಂಗ್ ಅಲ್ಲಿ ಬರೋ ವಾರ್ನಿಂಗ್ ತರ ಇದೆ. ಅದರಲ್ಲೂ ಬೆಲೆ ತರಬೇಕಾದಿತ್ತು ಅಂತ ಬೇಸ್ ವಾಯ್ಸ್ ಅಲ್ಲಿ ಬೇರೆ ಹೇಳ್ತಾ ಇದೀಯ. ಅದೆಲ್ಲ ಬೇಡ, ಈಗ ನೀನೇ ಹೇಳು, ನಾನು ಒಳ್ಳೆಯವನ, ತುಂಬಾ ಒಳ್ಳೆಯವನ? ನೀನೇ ಹೇಳಿದ್ಯಲ್ಲ ತುಂಬಾ ಒಳ್ಳೆಯವನು ಅಂತ. ವ್ಯಂಗ್ಯವಾಗಿ ಮಾತಾಡ್ಬೇಡ ಭಗವಂತ. ನನ್ನ ಪ್ರಕಾರ ತುಂಬಾ ಒಳ್ಳೆತನ ಇದ್ರೇನೆ ಒಳ್ಳೇದಾಗೋದು. ಅಮೃತ ಒಳ್ಳೇದಾ? ಒಳ್ಳೇದೆ. ಅಮೃತ ಅತಿ ಆದ್ರೆ ಏನಾಗುತ್ತೆ? ವಿಷ ಆಗುತ್ತೆ. ಹಾ, ಅತಿ ಆದ್ರೆ ಅಮೃತ ವಿಷ ಆಗುತ್ತೆ, ಅತಿಯಾದ ಒಳ್ಳೆತನದಿಂದ ಕೆಟ್ಟದಾಗುತ್ತೆ ಅಂತನಾ ನೀನ್ ಇಷ್ಟೊತ್ತಿಂದ ಹೇಳಕ್ ಪ್ರಯತ್ನ ಪಡ್ತಾ ಇರೋದು? ಓಹೋ, ನೀನ್ ಹೇಳ್ತಾ ಇದೀಯ ಅಂದ್ರೆ ಅದು 100% ವ್ಯಾಲಿಡ್ ಆಗಿರುತ್ತೆ. ಭಗವಂತ, ಈ ನನ್ನ ಒಳ್ಳೆತನದಿಂದ ಏನಾಗ್ಬೋದು? ಒಂದೇ ಒಂದು ಕ್ಲೂ ಕೊಡು ಭಗವಂತ. ಯಾಕೆಂದ್ರೆ ನಾನು ರಾಜಾ ಚಡ್ಡಿ ಮತ್ತು ಬನಿಯನ್ಗಳಲ್ಲಿ ಕೆಲಸ ಮಾಡಿದ್ರು ನಾನು ತಗೊಳ್ಳೋ ಚಡ್ಡಿನ ಮಿನಿಮಮ್ 1 ವರ್ಷನಾದ್ರೂ ಬಳಸ್ತೀನಿ, ಚೇಂಜೇ ಮಾಡಲ್ಲ. ಅಂತದ್ರಲ್ಲಿ ಇದ್ದಕ್ಕಿದ್ದಾಗೆ ನನ್ನ ವ್ಯಕ್ತಿತ್ವನ, ಐ ಮೀನ್ ನನ್ನ ಒಳ್ಳೆತನನ ಬದಲಾಯಿಸ್ಕೋಬೇಕು ಅಂದ್ರೆ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ಇಟ್ಸ್ ಹೈಲಿ ಇಂಪಾಸಿಬಲ್, ಅನ್ಕ್ಯಾಲ್ಕುಲಬಲ್, ಅನ್ಇಮ್ಯಾಜಿನಬಲ್, ಅನ್ಥಿಂಕಬಲ್. ವಾಟ್ ಯು ಥಿಂಕ್ ಭಗವಂತ? ಹಾ, ನಾನು ಆ ಕಡೆ ತಿರುಗಿದಾಗ ನನಗೆ ಸೆನ್ಸ್ ಆಯ್ತು, ಈ ಕಡೆ ತಿರುಗೋಷ್ಟರಲ್ಲಿ ನೀನು ಮಾಯ ಆಗಿರ್ತೀಯ ಅಂತ. ಹಾಗೆಯೇ ಮಾಡಿದ್ಯಾ. ಅಲ್ಲ, ಇಷ್ಟಕ್ಕೂ ನಾನು ಯಾಕೆ ನನ್ನ ಒಳ್ಳೆತನ ಬಿಡಬೇಕು? ಹಾಗೊಂದು ವೇಳೆ ಬಿಟ್ರೆ ಭವಿಷ್ಯಕ್ಕೆ ಭಯ ಪಟ್ಟು ಬಿಟ್ಟ ಹಾಗಾಗಲ್ವಾ? ಇಲ್ಲ ಇಲ್ಲ, ಏನೇ ಆಗಿ ನನ್ನ ಒಳ್ಳೆತನನ ನಾನು ಬಿಡಬಾರ್ದು. ಇದೆಲ್ಲ ಭಗವಂತನ ಪರೀಕ್ಷೆ ಇರ್ಬೋದಾ? ಇದ್ರೆ ಇರಲಿ, ಪರೀಕ್ಷೆ ಆದ್ರೆ ಏನಂತೆ, ಭಗವಂತ ನನ್ನ ಜೊತೆ ಇರ್ಬೇಕಾದ್ರೆ ಆ ಪರೀಕ್ಷೆಯಲ್ಲಿ ನಾನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ತೀನಿ. ಇಂದು ಬಾನಿಗೆಲ್ಲ ಹಬ್ಬ. ಲೇಟ್ ಆಗೋಯ್ತಾ? ಗಿರಿ ಬರ್ತೀನಿ. ಬಾಯ್ ಮಗ. ರೀ ಒಂದ್ 5 ನಿಮಿಷ ಇರ್ರಿ, 2 ವಿಸಿಲ್ ಹೊಡಿಲಿ, ಊಟದ ಬಾಕ್ಸ್ ಕೊಟ್ಟು ಕಳಿಸ್ಬಿಡ್ತೀನಿ. ವಿಶಿಲ್ ಹೊಡಿಬೇಕಾ? ವಿಶಿಲ್ ಹೊಡಿಲಿ ಅಂತ ಕಾಯ್ಕೊಂಡು ಕೂತ್ರೆ ಆಫೀಸಲ್ಲಿ ನನ್ನ ಹೊಡೆದು ಓಡಿಸಿ ನನ್ ಜಾಕ್ ಇನ್ನೊಬ್ಬ ಕೂರಿಸ್ತಾರೆ. ಬೇಗ ಬೇಗ ಮಾಡಕ್ಕಾಗಲ್ವಾ? ಲೇ, ಯಾಕೋ ಅಷ್ಟೊಂದು ಅವಸರ? ಮನುಷ್ಯನಿಗೆ ತಾಳ್ಮೆ ಇರಬೇಕು. ತಾಳ್ಮೆ ಇರ್ಬೇಕಾ? ಯಾವತ್ತು ಇವಳನ್ನ ಕಟ್ಕೊಂಡು ಅವತ್ತೇ ತಾಳ್ಮೆ ಸತ್ತೋಯ್ತು. ಏನ್ರಿ ನಿಮ್ ಮಾತಿನ ಅರ್ಥ? ತಾಳ್ಮೆ ಇಸ್ ಡೆಡ್ ಅಂತ ಅರ್ಥ. ಅಂದ್ರೆ ಪ್ರತಿದಿನ ನೀವು ಆಫೀಸಿಗೆ ಲೇಟ್ ಆಗಿ ಹೋಗೋದಕ್ಕೆ ನಾನೇ ಕಾರಣ ಅಂತನಾ? ಅಥವಾ ನಾನ್ ನಿಮ್ಗೆ ಟೈಮಿಗೆ ಸರಿಯಾಗಿ ಊಟದ ಬಾಕ್ಸ್ ಕೊಟ್ಟು ಕಳ್ಸೇ ಇಲ್ವಾ? ನೋಡ್ದಪ್ಪ ಹೇಗ್ ಮಾತಾಡ್ತಾ ಇದ್ದಾಳೆ ಅಂತ. ಮನೆ ಹಿರಿಯ, ಮನೆ ಯಜಮಾನ, ಅದರಲ್ಲೂ ಮಾವ ತಂದೆ ಸಮಾನ ಅಂತ ಗೊತ್ತಿದ್ದು ನಿನ್ ಮುಂದೆನೆ ಹೇಗ್ ಮಾತಾಡ್ತಾ ಇದ್ದಾಳೆ ನೋಡು. ಮಕ್ಕಳ, ನೀವು ಒಳಗಡೆ ಹೋಗಿ ಓದ್ಕೊಳ್ಳಿ. ಕೂತ್ಕೊಳ್ಳಿ. ಯಾಕೆ ಒಳಗೆ ಕಳಿಸ್ತಾ ಇದೆಯಾ? ಅವ್ರಿಗೂ ಗೊತ್ತಾಗ್ಲಿ ಸಂಸಾರ ಅಂದ್ರೆ ಏನು, ಸಂಸಾರ ತೇರ್ ನಡೆಸೋದಕ್ಕೆ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ. ತೇರ ನಮ್ಮನೇಲಿ ಇದೆಯಪ್ಪ ತೇರು? ಇಲ್ಲಿಲ್ವಾ? ನಿಮ್ಮಮ್ಮನೇ ತೇರು. ಮದುವೆ ಆಗಿ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗೋ ಪ್ರತಿಯೊಂದು ಹೆಂಡ್ತಿನೂ ತೇರೆ. ಬೆಳಗ್ಗೆ ಎದ್ದೇಳೋದು, ಸ್ನೋ ಪೌಡರ್ ಹಾಕೊಂಡು ಅಲಂಕಾರ ಮಾಡ್ಕೊಳ್ಳೋದು, ಅಕ್ಕಪಕ್ಕದ ಮನೆಯವ್ರ ಹತ್ರ ಕೂತ್ಕೊಂಡು ರೀ ನಿಮ್ಮ ಮನೇಲಿ ಹಂಗಾಯ್ತಂತೆ, ಅಯ್ಯೋ ಅವ್ರ ಮನೆ ನಿಂಗಾಯ್ತಂತೆ ಅಂತ ಹರಟೆ ಹೊಡೆಯೋದು. ಹರಟೆ ಎಲ್ಲ ಮುಗಿದ್ಮೇಲೆ ಮನ್ಸಿಗೆ ಏನ್ ಬರುತ್ತೋ ಅದನ್ನೇ ಸುಮ್ಮನೆ ಬೇಯಿಸಾಕ್ಬಿಡೋದು. ಇಷ್ಟೇ ಇವ್ರ ದಿನ ಇಡೀ ಮಾಡೋ ಕೆಲಸ. ಈ ತೇರ್ನ ಮೇಂಟೈನ್ ಮಾಡೋದಕ್ಕೆ ನಾವು ಹೊರಗಡೆ ಹೋಗಿ ಮೂಗೆ ತಿಂತರ ದುಡಿಬೇಕು. ಓಹೋ, ನೋಡಿದ್ರ ಮಾವ, ನಿಮ್ ಮಗ ಮಕ್ಳ ಎದುರುಗಡೆ ನನ್ ಬಗ್ಗೆ ಯಾವ ತರ ಮಾತಾಡ್ತಾ ಇದ್ದಾರೆ ಅಂತ ನೋಡಿದ್ರಾ? ನಮಗೂ ಹೇಳ್ಕೊಳ್ಳೋದಕ್ಕೆ ಬೇಕಾದಷ್ಟು ವಿಷಯಗಳಿರುತ್ತೆ. ನಾನ್ ಯಾವತ್ತೂ ನಿಮ್ಮನ್ನ ಯಾರ ಎದುರುಗಡೆನೂ
ಹಾಕಿ ಮಕ್ಕಳನ್ನ ನೋಡ್ಕೊಂಡು ನಿಮ್ಮನ್ನೆಲ್ಲ ಜೋಪಾನ ಮಾಡ್ತೀನಿ. ಆದ್ರೂ ಒಂಚೂರು ಪ್ರೀತಿ ಇಲ್ದೇ ಇರೋ ಹಾಗೆ ಮಾತಾಡ್ತಿರಲ್ರಿ. ನಿಮ್ಗೆ ನನ್ನಂಥೋಳಲ್ಲ ರೀ, ಬೀದಿಲ್ ನಿಂತು ರಂಪ ಮಾಡ್ತಾಳಲ್ಲ ಅಂತ ಹೆಣ್ ಸಿಗ್ಬೇಕಾಗಿತ್ತು. ಆಗ ಗೊತ್ತಾಗ್ತಿತ್ತು ನಿಮಗ್ ನನ್ ಬೆಲೆ. ಅಮ್ಮ ಗಿರಿಜಾ, ಹೋಗ್ಲಿ ಬಿಡಮ್ಮ. ಲೇ, ನೀನು ಆಫೀಸ್ಗೆ ಹೋಗು. ಇರಪ್ಪ ಒಂದ್ ನಿಮಿಷ. ಏನಂದೆ ನೀನು? ನಿನ್ನ ಬಿಟ್ಟು ಬೇರೆ ಯಾವಳು ಸಿಗ್ಬೇಕಾಗಿತ್ತ ನನಗೆ? ಹಾಗೇನಾದ್ರು ಸಿಕ್ಕಿದ್ರೆ ನಾನು ರಾಜನ್ ತರ ಇರ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಟೈಮಿಗೆ ಸರಿಯಾಗಿ ಊಟ ಸಿಗ್ತಾ ಇತ್ತು, ಟೈಮಿಗೆ ಸರಿಯಾಗಿ ಆಫೀಸ್ಗೆ ಹೋಗ್ತಾ ಇದೆ. ಈ ತರ ನಿನ್ ಜೊತೆ ಟೈಮ್ ವೇಸ್ಟ್ ಮಾಡ್ತಾ ಇರ್ಲಿಲ್ಲ. ಕಟ್ಕೋಬೇಕಾಗಿತ್ತು. ಯಾರ್ ಬೇಡ ಅಂದಿದ್ದು? ಸುಮ್ಮನಿರಮ್ಮ, ಯಾಕೆ ಅಪಶಕ್ರದ ಮಾತಾಡ್ತೀಯ? ಏನೋ ಕೋಪಕ್ಕೆ ಮಾತಾಡ್ತಾನೆ. ಇವನಿಗೆಲ್ಲಿದೆ ಆ ಧೈರ್ಯ? ಹಲೋ, ಏನಪ್ಪ ಮಾತಾಡ್ತಾ ಇದ್ಯಾ ನೀನು? ನನಗೆ ಧೈರ್ಯ ಇಲ್ವಾ? ನಾನು ಮನ್ಸು ಮಾಡಿದ್ದಿದ್ರೆ ಕಟ್ಕೊಳ್ಳೋದೇನೋ ಕಂಕ್ಳಿಗೊಂದು ಮಗುನೂ ಕೊಟ್ಬಿಡ್ತಾ ಇದ್ದೆ. ಡ್ಯಾಡಿ, ಸ್ಕಂದ, ಡ್ಯಾಡಿ ಅಂತ ಯಾಕೋ ಕರಿತಾ ಇದ್ಯಾ? ಅಚ್ಚ ಕನ್ನಡದಲ್ಲಿ ಲಕ್ಷಣವಾಗಿ ಅಪ್ಪ ಅಂತ ಕರಿಬಾರ್ದಾ? ನಾನ್ ಕರ್ದಿಲ್ಲ ಅಮ್ಮ. ಅಕ್ಕ, ನೀನೇನಾದ್ರೂ ಕರ್ದ? ನಾನಲ್ಲಪ್ಪ. ತಾತ ನೀವೇನಾದ್ರೂ? ನನಗೇನಮ್ಮ ಡ್ಯಾಡಿ? ಇವನ್ ಡ್ಯಾಡಿ ಅನ್ನಕ್ಕೆ ನಾನೇ ಇವನ್ ಡ್ಯಾಡಿ. ಮಾವ, ವಾದದಲ್ಲಿ ಗೆಲ್ಲದಕ್ಕಾಗಲ್ಲ ಅಂತ ವಾದನ ಜೋಕ್ ಆಗಿ ಬದಲಾಯಿಸ್ತಾ ಇದ್ದಾರೆ ನಿಮ್ ಮಗ. ಮಿಮಿಕ್ರಿ ಮಾಡಿದ್ ಸಾಕು, ಆಫೀಸ್ಗೆ ಹೋಗಿ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನಾನು ಯಾಕೆ ಮಾಡ್ಲಿ ಮಿಮಿಕ್ರಿ? ವಾದ ಆಗ್ಲಿ ವಿವಾದ ಆಗ್ಲಿ ಅರ್ಧಕ್ಕೆ ಬಿಟ್ಟು ಹೋಗಿರೋದು ಹಿಸ್ಟ್ರಿಲೇ ಇಲ್ಲ. ಡ್ಯಾಡಿ ಅಂತ ಯಾರು ಕರೆದ್ರು ಅನ್ನೋ ಮಿಸ್ಟ್ರಿ ಕಂಡಿಡ್ಬೇಕು ಮೊದಲು. ಯಾರು ಯಾರು ಡ್ಯಾಡಿ ಅಂತ ಕರೆದಿದ್ದು? ಡ್ಯಾಡಿ, ನಾನ್ ಡ್ಯಾಡಿ ನಿಮ್ ಮಗಳು. ರೀ, ವಾದ ಗೆಲ್ಲಕ್ಕೂ ಮುಂಚೆ ವಿವಾದನೆ ಸೃಷ್ಟಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಲ್ರಿ. ಏನೋ ಮಾತು ಕೇಳ್ತಾ ಇದ್ದೀರಾ ಅನ್ಕೊಂಡೆ, ಅದನ್ನೇ ನಿಜ ಮಾಡ್ಬಿಟ್ಟಿದ್ದೀರಾ. ನೀವು ಇಂಥವ್ರೇನ್ರಿ? ಅಯ್ಯೋ 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 ಅಯ್ಯೋ, ಮನೆ ಊಟ ಬೇಜಾರಾಯ್ತು ಅಂತ ಹೋಟ್ಲೂಟಕ್ಕೆ ಹೋಗೋದು ನೋಡಿದೀನಿ. ಆದ್ರೆ ನಿನ್ಗೆ ಹೋಟ್ಲೂಟನೂ ಬೇಜಾರಾಗಿ ಬೇರೆ ಮನೆ ನೋಡ್ಕೊಂಡಿದ್ಯಲ್ಲ, ಅಯೋಗ್ಯ. ಓ, ಸುಮ್ಮನೆ ಇರಪ್ಪ. ಏನೋ ಧೈರ್ಯ ಇದೆ ಅಂತ ಬಿಲ್ಡಪ್ ಕೇಳಿದೆ ಅಷ್ಟೇ. ಆಕ್ಚುಲಿ ಇಂಥ ವಿಷಯದಲ್ಲಿ ನನಗೆ ಪರಿಣಿತಿನೂ ಇಲ್ಲ, ತಂತ್ರಗಾರಿಕೆನೂ ಇಲ್ಲ, ಟ್ರೈನಿಂಗ್ ಅಂತೂ ಮೊದಲೇ ಇಲ್ಲ. ನನ್ನ ಮಕ್ಕಳ ಮೇಲೆ ಆಣೆ, ನನ್ನ ತಾಯಿ ಮೇಲೆ ಆಣೆ, ಈ ಮಗು ಯಾರು ಅಂತ ನನಗೆ ಗೊತ್ತಿಲ್ಲ. ಅಪ್ಪ, ಜೇಬಲ್ಲಿ ಅವತ್ತು 3 ಚಾಕ್ಲೇಟ್ ಇದ್ದಾಗ್ಲೇ ಗೊತ್ತಾಯ್ತು ನಾನು, ಅಕ್ಕ ಮತ್ತೆ ಬೇರೆ ಇನ್ನೊಬ್ರು ಯಾರೋ ಇದ್ದಾರೆ ಅಂತ. ಲೈ, ₹3 ಚಿಲ್ಲರೆ ಇಲ್ಲ ಅಂತ ಚಾಕ್ಲೇಟ್ ಕೊಟ್ಟಿದ್ದ ಕಣೋ ಆ ಬಸ್ಯ. ಫಿಟ್ಟಿಂಗ್ ಇಡ್ತೀನೋ ಫಿಟ್ಟಿಂಗು? ಇಲ್ಲ ರೀ, ನಾನ್ ನಂಬಲ್ಲ. ಇದಕ್ಕೀಗ್ಲೇ ಒಂದು ನ್ಯಾಯ ಪಂಚಾಯಿತಿ ಆಗ್ಲೇಬೇಕು. ಒಂದೋ ನಾನಿರ್ಬೇಕು, ಇಲ್ಲಾಂದ್ರೆ ನಿಮ್ ಎರಡೇ ಹೆಂಡತಿ ಇರ್ಬೇಕು. ಈಗ ಬಂದದ್ದು ಆಯ್ತು, ವಿಷಯನ ತಿಳ್ಕೊಂಡಿದ್ದು ಆಯ್ತು. ಶಿವರೇ, ಈಗ ಎಂತ ಮಾಡ್ಕೊಂಡಳಿ ಅನ್ಕೊಂಡಿರಿ? ನೀವೇನ್ರಿ ಅವ್ರನ್ನ ಕೇಳ್ತಿದ್ದೀರಾ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬಾರ್ದಾ? ಗೌರಿ, ನಿಮ್ ಭಾವ ಎಂತವನು ಅಂತ ನಿನಗೆ ಗೊತ್ತಲ್ವಾ? ಸರ್ಕಸ್ನ ಪೋಸ್ಟಲ್ ನೋಡೋದಕ್ಕೂ ಟಿಕೆಟ್ ತಗೊಂಡು ಒಳ ಕೂತ್ಕೊಂಡು ನೋಡೋದಕ್ಕೂ ವ್ಯತ್ಯಾಸ ಇರಲ್ವಾ? ಹೌದು ಮರ್ರೆ, ಈಗ ನಂದೇ ತಗಣಿ. ಪೋಸ್ಟರ್ ಕಂಡು ಮದುವೆ ಆದ್ನ, ಇಂಟರ್ವ್ಯೂ ಇಲ್ಲ, ಕ್ಲೈಮ್ಯಾಕ್ಸು ಇಲ್ಲ, ಮಧ್ಯದಲ್ಲಿ ಒದ್ದ ಆಡ್ತಾ ಇದ್ದೆ. ಜೀ, ಅಲ್ಲ, ಅದು ವಿಷಯ ಕನ್ವೆ ಮಾಡೋಕೆ ಹಂಗೆ ಹೇಳೋದು. ಎಂತ ಶಿವರು ನೀವು ಹೆಂಗೆ ಮಾಡ್ಲಕ್ಕ ಮರ್ರೆ? ನೋಡಮ್ಮ, ಸಂಗೀತದಲ್ಲಿ ಮೇಲ್ಮನೆಯಲ್ಲಿ ಹಾಡಕ್ಕೆ ಕಷ್ಟ ಆದ್ರೂ ಕೆಳಗಿನ ಮನೆಯಲ್ಲಿ ಹಾಡ್ಬೋದು. ಆದ್ರೆ ಇವನ್ ಮನೆಯಲ್ಲಿ ಕಷ್ಟ ಇಲ್ಲದೆ ಇದ್ರು ಬೇರೆ ಮನೆ ಹುಡ್ಕೊಂಡು ಹೋಗಿದ್ದಾನೆ. ಅಯೋಗ್ಯ, ಭ್ರಷ್ಟ, ದುಷ್ಟ. ಅಯ್ಯೋ ಮಾವ, ನಮ್ಮ ಯಜಮಾನ್ರಿಗೆ ಹಾಗೆಲ್ಲ ಬೈಬೇಡಿ ನೀವು. ಅಕ್ಕ, ಇಷ್ಟೆಲ್ಲ ಆದ್ರೂ ಸಪೋರ್ಟ್ ಮಾಡ್ತಾ ಇದೆಯಲ್ಲ? ಹೌದಲ್ವಾ? ಏನೋ ಅಭ್ಯಾಸ ಬಲ, ಅದಕ್ಕೆ ಹಾಗನ್ಬಿಟ್ಟೆ.
ಮಾವ ನೀವು ಬೈದಿದ್ದೇನು ಸಾಕಾಗ್ಲಿಲ್ಲ, ಇನ್ನು ಚೆನ್ನಾಗಿ ಉಗ್ದು ಉಪ್ಪಿನಕಾಯಿ ಹಾಕಿ. ಏಯ್ ಏಯ್ ಏನು ನೀವೆಲ್ಲ ಆ ಮಗು ನಂದೆ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ನಿಮ್ಮ ಹೆಸರಲ್ಲೇ ಗೌರ್ಮೆಂಟ್ ಶೀಲ್ ಹೊಡೆದು ಎನ್ವಲಪ್ ಕವರ್ ಬಂದ ಮೇಲೂ ಈ ಎನ್ವಲಪ್ ಕವರಿಗೂ ನನಗೂ ಸಂಬಂಧ ಇಲ್ಲ ಅಂದರೆ ಹೆಂಗೆ ಶಿವರೇ? ಒಂದು ಎನ್ವಲಪ್ ಕವರ್ ಬಂದಿರೋದಕ್ಕೆ ಇಂಥ ಸೀನ್ ಕ್ರಿಯೇಟ್ ಆಗಿದೆ. ಇನ್ನು ಆ ಎನ್ವಲಪ್ ಕವರ್ನ ಓಪನ್ ಮಾಡಿದ್ರೆ ಇನ್ನು ಏನೇನು ವಿಷಯ ಓಪನ್ ಆಗುತ್ತೋ ಏನೋ. ಏಯ್ ಕಾಶಿ ಅವರೇ, ಗೌರಿ ಅದೆಷ್ಟು ದಿವಸಗಳಿಂದ ನನ್ನ ಮೇಲೆ ಒಳಗೊಳಗೆ ಕುದಿತಾ ಇತ್ತೋ ಏನೋ, ಇವತ್ತೆಲ್ಲ ಆಚೆ ಬರ್ತಾ ಇದೆ. ಅಲ್ಲ, ಸೃಜನಶೀಲನಾಗಿರೋ ಈ ಶಿವಪ್ರಸಾದ್ನ ಶಂಕೆ ಪಟ್ಟು ಪ್ರಯೋಗಶೀಲ ಅಂತ ತಪ್ಪು ತಿಳ್ಕೊತಾ ಇದ್ದೀರಲ್ಲ, ಆ ಭಗವಂತ ಮೆಚ್ತಾನಾ? ರೀ, ನೀವ್ ಯಾರು ಅಂತ ಆ ಮಗು ಗೊತ್ತೇ ಇಲ್ಲ ಅಂದ್ಮೇಲೆ ಅದ್ ಹೇಗ್ರಿ ಆ ಮಗು ನಮ್ಮನೇನೇ ಹುಡ್ಕೊಂಡ್ಬಂದು ಶಂಕರ್ಪುರದಲ್ಲಿ ಇಷ್ಟೆಲ್ಲ ಗಂಡಸ್ರಿರೋವಾಗ ಪವ್ಯ ಬಸ್ಯ ಮಂಜ ಅವನ್ನೆಲ್ಲ ಬಿಟ್ಬಿಡಿ ವಿಠಲ್ ಅವ್ರು ಇರೋವಾಗ ನಿಮ್ಮನ್ನೇ ಡ್ಯಾಡಿ ಅಂತ ಹೇಳ್ತಿದೆ ಅಂದ್ರೆ ಏನ್ರಿ ಅರ್ಥ? ಆ ಮಗು ಇವ್ರದ್ದೇಂತ ಅರ್ಥ? ಶಿವರೇ, ಕಣ್ಣೆಂತ ಕೂಡಾಡ್ತಿತ್ತ, ಕಾಲೆಲ್ಲೆಲ್ಲೋ ಕಾಣ್ತಿತ್ತ, ಕೈ ಬೆವರ್ತಿತ್ತ, ಮುಖ ಬರ್ಸ್ಕೊಂತಿತ್ತ. ಕಂಡ್ರೆ ನಾನು ಇಷ್ಟೆಲ್ಲ ತಪ್ಪು ಹೇಳ್ರ ಮೇಲೂ ನೀವು ಕಣ್ಕಂತಿದ್ರಿ ಅಂದಮೇಲೆ ಆ ತಪ್ಪಿ ತಸ್ತ ನೀವೇ. ಅದೇನ್ ಬಗಳ ಅಯೋಗ್ಯ? ನೀವ್ ಬೊಗಳಿಲ್ಲ ಅಂದ್ರೆ ನನ್ನ ಮೇಲೆ ಅಡೆ. ಗೊತ್ತು, ಇರಿ ನೀವು ಅನ್ಕೊಂಡಿರೋ ತರ ಗೊತ್ತು ಅಲ್ಲ, ನನಗೆ ಗೊತ್ತು ಅಂತ ಹೇಳ್ತಾ ಇದ್ದೀನಿ. ಅವತ್ತೊಂದಿನ ರೋಡಲ್ಲಿ ಹೋಗ್ಬೇಕಾದ್ರೆ ಸಾಕ್ ಸುಮ್ನೆ ಇರ್ರಿ. ಗೊತ್ತಂತೆ ಗೊತ್ತು ಮಾವ. ಕಾಶಿ ಅವರೇ, ಗೌರಿ ನೋಡಿದ್ರೆ ಈ ಅನ್ಯಾಯನ ಕೇಳಿಸ್ಕೊತಾ ಇದ್ದೀರಾ? ಪೂರ್ತಿಯಾಗಿ ಕೇಳಿಸ್ಕೋಗಿರಿ. ನನ್ ಮೇಲೆ ರೇಗ್ತೀರೇನ್ರಿ? ಹೊಸ ಪಾತ್ರೆ ಬಂದಾಗ ಹಳೆ ಪಾತ್ರೆನ ಕುಕ್ಕೋ ಹಾಗೆ ಹೊಸಬ್ಳು ಬಂದ್ಲು ಅಂತ ನನ್ ಮೇಲೆ ರೇಗ್ತೀರಾ ನೀವು? ನೋಡ್ರಿ, ದೊಡ್ಡೋರು ಒಂದು ಮಾತು ಹೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಕಟ್ಕೊಂಡೋಳು ಕೊನೆವರೆಗೆ, ಇಟ್ಕೊಂಡೋಳು ಇರೋವರೆಗೆ ಅಂತ. ಗಿರಿ, ನನಗೆ ಅಂತ ಒಂದು ಆಸೆ ಇಟ್ಕೊಂಡಿಲ್ಲ, ಒಂದು ಕೆಟ್ಟ ಅಭ್ಯಾಸ ಇಟ್ಕೊಂಡಿಲ್ಲ, ಒಂದು ಹವ್ಯಾಸ ಇಟ್ಕೊಂಡಿಲ್ಲ. ಅಷ್ಟೇ ಯಾಕೆ, ಜೇಬಲ್ಲಿ ಪರ್ಸ್ ಕೂಡ ಇಟ್ಕೊಂಡಿಲ್ಲ ಅಂತ ನಾನು ಇನ್ನಾರನು ನನಗೆಷ್ಟು ನೋವಾಗಲ್ಲ. ಸ್ವಲ್ಪ ನಾನು ಹೇಳೋದನ್ನ ದಯವಿಟ್ಟು ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನನಗೆ ಆ ಹುಡುಗಿ ಗೊತ್ತು ಅಂದ್ರೆ ಅದರ ಅರ್ಥ ಅವ್ರ ಅಮ್ಮನೂ ಗೊತ್ತು ಅಂತ ಅಲ್ಲ. ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ನಾನೇನ್ರಿ ಮಾಡ್ದೆ? 35 ರೂಪಾಯಿ ಉಳಿಸೋದಕ್ಕೆ ಅವತ್ತು ನನ್ನ ಮಾರ್ಕೆಟ್ ಕಳಿಸ್ತಲ್ಲ, ಅವತ್ತಾಗಿದ್ದು ಸೀನ್ ಇದು.